ಸೆಪ್ಟೆಂಬರ್ 2026ಕ್ಕೆ ನೀವು ಫ್ರಾನ್ಸಲ್ಲಿ ಬಂದು ಓದಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋ ನಿಮಗೆ. ಯಾರು 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 ಯಾರಿಗಾಗಿ ಇಲ್ಲ ಯಾರು, ನೂರು 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 ಬದುಕೋದಾರಿ ನೂರು ನೂರು, ಬೆಳೆಯೋನೆಂದು ಸೋಲೋದಿಲ್ಲ, ಕಲಿತೋನೆಂದು ಬಾಗೋದಿಲ್ಲ. ಶುರು ಮಾಡುವ. ಈ ವಿಡಿಯೋದಲ್ಲಿ ನಿಮಗೊಂದು ಟೈಮ್ ಲೈನ್ ಕೊಡ್ತೀನಿ. ಇವಾಗಿಂದ ಮುಂದಿನ ವರ್ಷ ಸೆಪ್ಟೆಂಬರ್ ನೀವಿಲ್ಲಿ ಫ್ರಾನ್ಸಲ್ಲಿ ಲ್ಯಾಂಡ್ ಆಗೋ ತನಕ ಏನೇನೆಲ್ಲ ಮಾಡಬೇಕು ಅಂತ ಒಂದು ಜಸ್ಟ್ ಅಷ್ಟೇ. ಮುಂದಿನ ವಿಡಿಯೋಗಳಲ್ಲಿ ಈ ಒಂದೊಂದು ಟಾಪಿಕ್ ತಗೊಂಡು ಇನ್ ಡೀಟೇಲಾಗಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಕಾಯ್ತಾ ಇರ್ರಿ, ಸಬ್ಸ್ಕ್ರೈಬ್ ಮಾಡಿ ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ನೋಟಿಫಿಕೇಷನ್. ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ 4 ವಿಷಯ ನಿಮ್ಗೆ ಹೇಳ್ಕೊತೀನಿ. ಮೊದಲನೇದು ತುಂಬ ಇಂಪಾರ್ಟೆಂಟ್, ಯಾವ ಏಜೆನ್ಸಿಗೂ ದುಡ್ಡು ಕೊಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನಾನಿದ್ದೀನಲ್ಲ, ಉಚಿತವಾಗಿ ನಿಮಗೆ ಅಡ್ವೈಸ್ ಕೊಡ್ತೀನಿ. ನೀವು ಯಾಕೆ ಏಜೆನ್ಸಿಗೆ ದುಡ್ಡು ಕೊಡೋಕೆ ಹೋಗ್ತೀರಾ? ನೀವು ಏಜೆನ್ಸಿಗೆ ನೀವು ದುಡ್ಡು ಕೊಟ್ಟರೆ ನಿಮ್ಮ ದುಡ್ಡನ್ನು ತಗೊಂಡೋಗಿ ನೀರಲ್ಲಿ ಹಾಕ್ದಂಗೆ. ಅವ್ರು ಏನೂ ಮಾಡಲ್ಲ. ಅವ್ರು ಏನು ಅಂದರೆ ಏನೂ ಮಾಡಲ್ಲ. ಅವ್ರು ಮಾಡೋದೆಲ್ಲ ಯೂಸ್ಲೆಸ್ ಆಗಿರೋ ವಿಷಯ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಎರಡನೇದು, ನಾನು ಬೇರೆ ದೇಶಗಳ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ನಾನು ಬರೀ ಫ್ರಾನ್ಸ್ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗ್ತೀನಿ. ಜರ್ಮನಿಯಲ್ಲಿ ಹೆಂಗಿದೆ ಎಜುಕೇಷನು, ಆಸ್ಟ್ರೇಲಿಯಲ್ಲಿ ಹೆಂಗಿದೆ ನನ್ನ ಕೇಳಿಬಿಡಿ. ಯಾಕಂದರೆ ನನಗೊಂಚೂರು ಐಡಿಯಾ ಇಲ್ಲ. ಅದಕ್ಕೆ ಬೇರೆ ಕ್ರಿಯೇಟರ್ಸ್ ಖಂಡಿತ ಇದ್ದೇ ಇರ್ತಾರೆ, ಅವ್ರ ವೀಡಿಯೋಗಳು ನೋಡಿ ದಯವಿಟ್ಟು. ನಾನು ಆಮೇಲೆ ಫ್ರಾನ್ಸ್ಗೆ ಯಾವ ರೀತಿ ಮಾರ್ಕೆಟಿಂಗ್ ಮಾಡೋಕ್ಕೆ ಹೋಗಲ್ಲ. 4-5 ಕಾರಣಗಳು ಕೊಟ್ಬಿಟ್ಟು ಫ್ರಾನ್ಸ್ ಈ ಕಾರಣಗಳಿಂದ ಸಖತ್ತಾಗಿದೆ, ನೀವು ಬರಲೇಬೇಕು ಅಂತ ನಾನು ಯಾವ ಮಾರ್ಕೆಟಿಂಗು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅವ್ರು ನನಗೆ ದುಡ್ಡು ಕೊಟ್ಟಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಓಕೆ. ಮೂರನೇದು, ನಾನು ಮೋಸ್ಟ್ಲಿ ಮಾಸ್ಟರ್ಸ್ ಬಗ್ಗೆ ಮಾತಾಡ್ತೀನಿ. ಯಾಕಂದರೆ ನಾನು ಇಲ್ಲಿ ಬಂದಿರೋದು ಮಾಸ್ಟರ್ಸ್ ಮಾಡೋಕ್ಕೆ. ಸೊ ನಾನು ಖುದ್ದಾಗೆ ಪ್ರೊಸೀಜರ್ಸ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಕ್ಕೆ ನನಗೆ ಗೊತ್ತು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ. ಸೊ ಆ ನಾಲೆಜಿಂದ ನಿಮ್ಗೆ ಹೇಳ್ತೀನಿ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಈ ಮಾಸ್ಟರ್ಸ್ಗೆ ಏನೇನಿದೆಯೋ ಪ್ರೊಸೀಜರ್ ಆಲ್ಮೋಸ್ಟ್ 90-95% ಸೇಮ್ ಇರುತ್ತೆ ಬ್ಯಾಚುಲರ್ಸ್ಗೆ. ಆದರೆ PhD ಪೋಸ್ಟ್ ಡಾಕ್ ಬೇರೆ ಇರ್ಬೋದು, ನನಗೆ ಐಡಿಯಾ ಇಲ್ಲ, ಒಂಚೂರು ಐಡಿಯಾ ಇಲ್ಲ. ಸೊ PhD ಪೋಸ್ಟ್ ಡಾಕ್ ಬಗ್ಗೆ ನಿಮಗೆ ಬೇಕಂದರೆ ಬೇರೆ ಕ್ರಿಯೇಟರ್ಸ್ ಖಂಡಿತ ಇದ್ದೇ ಇರ್ತಾರೆ, ಅವ್ರು ನೋಡಿ. ಆಮೇಲೆ ಮುಖ್ಯವಾಗಿ ನಾನು ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡೋದ್ರಿಂದ ಇದು ಜಾಸ್ತಿ ಕನ್ನಡಿಗರಿಗೆ ಬೆಂಗಳೂರು ಕ್ಯಾಂಪಸ್ ಫ್ರಾನ್ಸ್ ರಿಲೇಟೆಡ್ ನಿಮಗೆ ಗೊತ್ತಾಗುತ್ತೆ. ಬೇರೆ ಕ್ಯಾಂಪಸ್ ಫ್ರಾನ್ಸ್ ಎಲ್ಲ ಹೆಂಗಿದೆ ಏನು ಎಂತೂ ನನಗೆ ಐಡಿಯಾ ಇಲ್ಲ. ಬೇರೆ ಬ್ರಾಂಚಸ್ ಆಫ್ VFS ಗ್ಲೋಬಲ್ ನನಗೇನು ಐಡಿಯಾ ಇಲ್ಲ. ನಾನು ಬರೀ ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಮಾತ್ರ ನಾನು ಶೇರ್ ಮಾಡೋಕ್ಕೆ ಹೋಗ್ತೀನಿ. ಇದು ಸುಮಾರು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ನನಗೆ ಗೊತ್ತು. ಯಾಕಂದರೆ ಸುಮಾರು ಜನ ಕನ್ನಡಿಗರು ಆಚೆ ಬರಬೇಕು ಓದ್ಕೊಳ್ಳೋಕ್ಕೆ ಅಂತ ಅಂದ್ಕೊಂಡಿದ್ದೀರಾ, ನನಗೂ ಗೊತ್ತು. ಇಷ್ಟು ಇಂಟ್ರೋ ಸಾಕು, ಶುರು ಮಾಡೋಣ ಆಯಿತಾ. ಫಸ್ಟ್ ಆಫ್ ಆಲ್ ನಂಗೆ ಸೀರಿಯಸ್ಸಾಗಿ ವಿಡಿಯೋ ಮಾಡೋಕ್ಕೆ ಇಷ್ಟನೇ ಇಲ್ಲ, ಬಟ್ ಆದರೂ ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಶುರು ಮಾಡೋಣ. ಅಕ್ಟೋಬರ್ 2025ರಿಂದ ಡಿಸೆಂಬರ್ 2025ರವರೆಗೆ ನಿಮಗೆ ಟೈಮ್. ಇವಾಗ ನಿಮಗೆ ಟೈಮು ನಿಮ್ಮ ಯೂನಿವರ್ಸಿಟಿ ಬಗ್ಗೆ ರಿಸರ್ಚ್ ಮಾಡಿ ಅಪ್ಲೈ ಮಾಡೋಕ್ಕೆ ಟಕ 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 ಅಂತ ಅಪ್ಲೈ ಮಾಡಬೇಕು. ಎರಡನೇದು, ನವೆಂಬರ್ 2025ರಿಂದ ಜನವರಿ 2026ರವರೆಗೆ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು. ನೀವು ಯೂನಿವರ್ಸಿಟಿಯಿಂದ ಉತ್ತರ ಬರೋಕ್ಕೆ ನೀವು ಕಾಯ್ಕೊಂಡಿರೋಕ್ಕಾಗಲ್ಲ. ಉತ್ತರ ಬರಲ್ಲ ಸದ್ಯಕ್ಕೆ, ಅದಕ್ಕೆ ಸುಮಾರು ಟೈಮ್ ಆಗುತ್ತೆ. ಅದಕ್ಕೆ ನೀವು ಸ್ಕಾಲರ್ಶಿಪ್ ಜೊತೆಯಲ್ಲೇ ನೀವು ಅಪ್ಲೈ ಮಾಡಬೇಕು. ಇನ್ನೊಂದು ವಿಷಯ ಏನಂದರೆ, ಎಕ್ಸಾಕ್ಟ್ ಡೆಡ್ಲೈನ್ ನನಗೆ ಗೊತ್ತಿಲ್ಲ. ಯೂನಿವರ್ಸಿಟಿ ಅಪ್ಲಿಕೇಶನ್ಗಾಗಿರಲಿ, ಸ್ಕಾಲರ್ಶಿಪ್ ಅಪ್ಲಿಕೇಶನ್ಗಾಗಿರಲಿ ಎಕ್ಸಾಕ್ಟ್ ಡೆಡ್ಲೈನ್ ನನಗೆ ಗೊತ್ತಿಲ್ಲ. ನೀವು ತಿಳಿಸ್ಕೊಳ್ಳಿ. ಕ್ಯಾಂಪಸ್ ಫ್ರಾನ್ಸ್ ಬೆಂಗಳೂರಿನ ಇಮೇಲ್ ID ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡ್ಕೊಳ್ಳಿ. ಅವ್ರಿಗೆ ಇಮೇಲ್ ಮಾಡಿ ಆ್ಯಂಡ್ ತಿಳ್ಕೊಳ್ಳಿ. ಒಂದು ವಿಷಯ ಹೇಳಬೇಕಾಗಿದೆ. ಎಷ್ಟೊಂದು ಜನ ಅಂದ್ಕೊಂಡಿರ್ತೀರ ನೀವೇ ಕೇಳ್ಬಿಟ್ಟು ತಿಳಿಸೋದಲ್ವಾ. ನಾನು ನಿಮಗೆ ಗೈಡ್ ಮಾಡೋಕ್ಕಿರೋದು, ಕೈ ಹಿಡ್ಕೊಂಡು ನಡ್ಸ್ಕೊಂಡು ಹೋಗೋಕ್ಕಲ್ಲ. ಓಕೆ,
ಒಂದು ನಾನು ಕೊಟ್ಟಿರೋ ಇಮೇಲ್ ಐ ಡಿಗೆ ನೀವು ಇಮೇಲ್ ಮಾಡಿ ನೀವು ಇನ್ಫಾರ್ಮೇಷನ್ ತಿಳಿಸ್ಕೊಳ್ಳೋಕ್ಕೂ ನಿಮಗೆ ಲಾಯಕ್ಕಿಲ್ಲ ಅಂದರೆ ನೀವು ಇಲ್ಲಿ ಬಂದು ತುಂಬ ಕಷ್ಟ ಆಗುತ್ತೆ, ತುಂಬ 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 ಕಷ್ಟ ಆಗುತ್ತೆ. ಇಷ್ಟು ಪುಟಾಣಿ ಕೆಲಸನೂ ಮಾಡೋಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ ಅಂದರೆ ನೀವು ಇಲ್ಲಿ ಬರೋದೇ ಬೇಡ. ನೆಕ್ಸ್ಟ್ ಜನವರಿ 2026ರಿಂದ ಮಾರ್ಚ್ 2026ರವರೆಗೆ ನೀವು ಯೂನಿವರ್ಸಿಟಿಯಿಂದ ಉತ್ತರ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಉತ್ತರ ಬಂದಿದ್ದ ತಕ್ಷಣ ಕ್ಯಾಂಪಸ್ ಫೈನಾನ್ಸ್ ಪ್ರೊಸೀಜರ್ ಅಂತ ಇರುತ್ತೆ, ಅದು ನೀವು ಮುಗಿಸ್ಲೇಬೇಕು. ಟಕ ಅಂತ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮುಗಿಸ್ಬೇಕು. ನೆಕ್ಸ್ಟ್ ಮೇಯಿಂದ ಜುಲೈ ತನಕ ಒಂದು ಒಳ್ಳೆ ಟೈಮ್ ಲೈನ್ ಇಟ್ಟಿದ್ದೀನಿ ವೀಸಾ. ಬಟ್ ಅಷ್ಟು ಬೇಕಾಗಲ್ಲ ವೀಸಾ ಪ್ರೊಸೀಜರ್ಗೆ, ಅಷ್ಟೊತ್ತು ತಗೊಳ್ಳಲ್ಲ, ಲೈಕ್ ತುಂಬ ಶಾರ್ಟ್ ಇರುತ್ತೆ. ಬಟ್ ಹಾಕಿದ್ದೀನಿ ನಾನು ಅಷ್ಟೇ, ನೋಡ್ಕೊಳ್ಳಿ ನೀವು. ಒಂದೇ ಅಡ್ವೈಸ್ ನಾನು ಏನು ಕೊಡ್ತೀನಿ ಅಂದರೆ, ನೀವು ವೀಸಾ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಬೇರೆ ಏನೇನು ಕೆಲಸ ಇದೆಯೋ ಎಲ್ಲ ಮುಗ್ದಿರಬೇಕು, ಕಂಪ್ಲೀಟ್ಲಿ ಮುಗ್ದಿರಬೇಕು. ನೀವು ವೀಸಾ ಪ್ರೊಸೀಜರ್ ನೀವು ಇವಾಗ ಶುರು ಮಾಡ್ತಾಯಿದ್ದೀರಾ ಅಂದರೆ ಇದು ವೀಸಾ ಪ್ರೊಸೀಜರ್ ಮುಗಿಸಿ ನಿಮ್ಮ ಕೈಗೆ ವೀಸಾ ಸಿಕ್ಕಿ ನೀವು ಫ್ಲೈಟ್ ಹತ್ಕೊಂಡು ಇಲ್ಲಿ ಬರಬೇಕು. ಮಧ್ಯದಲ್ಲಿ ಶಾಪಿಂಗ್ ಇರುತ್ತೆ, ಅದು ಬಿಟ್ಟು ಅಷ್ಟೇ, ಬೇರೆ ಯಾವ ಕೆಲಸನೂ ಉಳಿದಿರಬಾರ್ದು. ಇದು ನೀವು ನೆನಪಿಟ್ಕೋಬೇಕು. ಆಮೇಲೆ ಆಗಸ್ಟಲ್ಲಿ ಶಾಪಿಂಗ್ ಪ್ಯಾಕಿಂಗ್ ಹಾಕಿದ್ದೀನಿ. ಸೆಪ್ಟೆಂಬರಲ್ಲಿ ನೀವು ಹಾರ್ಕೊಂಡು ಬರ್ತೀರಾ ಇಲ್ಲಿ ಫ್ರಾನ್ಸ್ಗೆ. ಕಂಗ್ರ್ಯಾಚುಲೇಷನ್ಸ್, ಫ್ರಾನ್ಸ್ಗೆ ಸ್ವಾಗತ ಸುಸ್ವಾಗತ. ಕಂಗ್ರ್ಯಾಚುಲೇಷನ್ ಬ್ರದರ್. ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.